ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗತ್ತೆ ಅನ್ನೋದು ನನ್ನ ಒಂದು ಒತ್ತಾಯ. ಅವ್ರ ಪ್ರಶ್ನೆ ಕೋಲಾರ ಜಿಲ್ಲೆಯಲ್ಲಿ ಈ ಕ್ರಿಚ್ ವ್ಯವಸ್ಥೆ ಇದೆ ಅಂತ ತಾವು ಕೇಳಿರ್ತಕ್ಕಂಥದ್ದು. ನಾವು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. 3 ತಾಲೂಕುಗಳಲ್ಲಿ ಕೋಲಾರ್ನಲ್ಲಿ, KGF ನಲ್ಲಿ, ಬಂಗಾರಪೇಟೆನಲ್ಲಿ 3 ತಾಲೂಕಿನಲ್ಲಿ ಈ ಕ್ರಿಚ್ ನಡೀತಾ ಇದೆ ಅಂತ ತಮಗೆ ಮಾಹಿತಿ ಕೊಟ್ಟಿದ್ದೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ 2021, 22, 23ನೇ ಬಜೆಟ್ನಲ್ಲಿ ವಿಶೇಷವಾಗಿ 120 ಕೋಟಿ ನಾವು ಬಜೆಟ್ನಲ್ಲಿ 120 ಕೋಟಿ ಖರ್ಚು ಮಾಡಬೇಕಂತ ಹೇಳಿ ನಮ್ಮ ಬಜೆಟ್ನಲ್ಲಿ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೆ 13 ಕೋಟಿ ಖರ್ಚು ಮಾಡಿದ್ದೀವಿ. ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದೆ, 137 ಈ ಶಿಶುಪಾಲ ಕೇಂದ್ರಗಳು ನಾವೇನು ಕ್ರಿಚ್ ಅಂತ ಕರಿತೀವಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾಡಿದ್ದೀವಿ. ಇಲ್ಲಿವರೆಗೆ 137 ಕ್ರಿಚ್ಗಳಲ್ಲಿ ನಮಗೆ ಟೋಟಲ್ ಇವತ್ತುವರೆಗೆ ಫುಟ್ಫಾಲ್ ಅಂತ ನಾವೇನು ಹೇಳ್ತೀವಲ್ಲ, ಅದು ಇಲ್ಲಿವರೆಗಿರ್ತಕ್ಕಂಥದ್ದು ಕೇವಲ 6,646 ಮಕ್ಕಳು ಮಾತ್ರ ಬರ್ತಾ ಇದ್ದಾರೆ. ನಿಮ್ಮ ಕೋಲಾರ ಹಾಗೂ KGF ಹಾಗೂ ಬಂಗಾರಪೇಟೆನಲ್ಲಿ ವರ್ಷಕ್ಕೆ ಕೇವಲ 50 ಮಕ್ಕಳು ವರ್ಷಕ್ಕೆ, ಅಂದ್ರೆ ಒಂದು ಕ್ರೀಚಿಗೆ ಕೇವಲ 4 ಮಕ್ಕಳು ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ಮೈಗ್ರೇಟೆಡ್ ಲೇಬರ್ಸ್ ಏನಿರ್ತಾರೆ ಯೂಶಲಿ ದೇ ಡೋಂಟ್ ಕ್ಯಾರಿ ದರ್ ಚಿಲ್ಡ್ರನ್ ಅಂಡ್ ಕಮ್, ಬೈ ಅಂಡ್ ಲಾರ್ಜ್ ದೇ ಡೋಂಟ್ ಕ್ಯಾರಿ. ಯಾಕಂದ್ರೆ 6 ತಿಂಗಳಿಂದ 6 ವರ್ಷದ ಮಕ್ಕಳನ್ನ ಈಗ ಬಹುತೇಕ ಈ ವುಮೆನ್ ಅಂಡ್ ವೆಲ್ಫೇರ್ ಏನು ನಮ್ಮ ಡಿಪಾರ್ಟ್ಮೆಂಟ್ ಇದೆ, ಅಂಗನವಾಡಿಯಲ್ಲಿ ಬಹಳಷ್ಟು ಮಕ್ಕಳನ್ನ ಅಲ್ಲೇ ನೋಡ್ಕೊಳ್ಳೋದ ಕಾರಣಕ್ಕಾಗಿ ಮುಂದೆ ಕೂಡ ನಾವು ಬೇಕಿದ್ರೆ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕ ಅಂಗನವಾಡಿ ಕೇಂದ್ರದಲ್ಲಿ ನಾವು ಬೇಕಿದ್ರೆ ಟೈಅಪ್ ಮಾಡಿ ಅಲ್ಲಿ ಕೂಡ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಬಟ್ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ, ಎಲ್ಲನ ನೀಡ್ ಬೇಸಿದ್ರೆ ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ಕೂಡ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆ ಬಹಳ ಒಳ್ಳೇದಿದೆ. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಬೋರ್ಡ್ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೆ 51,97,897 ಮೆಂಬರ್ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಕಳೆದ 2006-7 ಇಸ್ವಿಲಿಂದ ಹಿಡಿದು 2017-18 ಇಸ್ವಿವರೆಗೆ 12,91,458 ಲೇಬರ್ ರಿಜಿಸ್ಟರ್ಡ್ ಆಗಿರ್ತಾರೆ. ವಿಶೇಷವಾಗಿ ಕಳೆದ 4 ವರ್ಷದಿಂದ ಸನ್ಮಾನ್ಯ ಸಭಾಧ್ಯಕ್ಷರೇ 39,31,00,000 ಜನರು ಇವತ್ತು ರಿಜಿಸ್ಟರ್ಡ್ ಆಗಿದ್ದಾರೆ. ಸದಸ್ಯರು ಹೇಳಿರ್ತಕ್ಕಂಥದ್ದು ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಇವತ್ತು 44 ಲಕ್ಷ ಜನ ಏನು ಇವತ್ತು ಲೇಬರ್ಗಳು ರಿಜಿಸ್ಟರ್ಡ್ ಆಗಿದ್ದಾರೆ. ಇದರ ಅರ್ಹತೆ ಬಗ್ಗೆ ಯಾರು ಮಿಸ್ಯೂಸ್ ಮಾಡಿ ಇದು ಇವತ್ತು ಈ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಬಂದಿದ್ದಾರೆ, ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೊಂದು ಡ್ರೈವನ್ನು ಮಾಡಿ ಯಾರು ಎಲಿಜಿಬಲ್ ಇಲ್ಲ ಅವರಿಗೆ ತೆಗಿತಕ್ಕಂಥ ಕೆಲಸ ಮೊದಲು ಮಾಡ್ತೇವೆ ಅಂತ ಈ ಸಂದರ್ಭಕ್ಕೆ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳು ವಿಶೇಷವಾಗಿ ಯಾವ ರೀತಿ ನಾವು ಅವರಿಗೆ ಬೆನಿಫಿಟ್ಸ್ ಕೊಡ್ತಾ ಇದ್ದೀವಿ ತಮಗೆಲ್ಲ ಲಿಖಿತ ರೂಪದಲ್ಲಿ ಕೊಟ್ಟಾಗಿದೆ. ಇನ್ನೇನ ಸಲಹೆಗಳಿದ್ರೆ ನಮಗೆ ಕೊಡಿ, ನಾವು ನಿಮ್ಮ ಸಲಹೆಗಳನ್ನ ಸ್ವೀಕಾರ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭಕ್ಕೆ ಹೇಳಿ